ಜಿಲ್ಲಾಧ್ಯಕ್ಷಗಳನ್ನ ಡೆಲ್ಲಿ ಕರೆಸಿ ಒಂದು ಎಲ್ಲ ಮೀಟಿಂಗ್ ಮಾಡಿ ಆರ್ಗನೈಸೇಷನ್ನ ಹೇಗೆ ನಾವು ಸ್ಟ್ರಾಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮೀಟಿಂಗ್ ಆಗಿದೆ. ಭಾಳ ಸೀರಿಯಸ್ ಆಗಿ ಹೈಕಮಾಂಡ್ನವರು ತಗೊಂಡಿದ್ದಾರೆ. ಕೇಂದ್ರ ಕಾಂಗ್ರೆಸ್ ಪಕ್ಷ ತುಂಬ ಸೀರಿಯಸ್ ಆಗಿ ಪಕ್ಷ ಸಂಘಟನೆ ಈ ವರ್ಷ ಪೂರ ಪಕ್ಷ ಸಂಘಟನೆಗೆ ಎಷ್ಟು ಮ್ಯಾಕ್ಸಿಮಮ್ ಇದನ್ನು ಕೊಡಬೇಕು, ಇಂಪಾರ್ಟೆನ್ಸ್ ಕೊಡಬೇಕು, ಅದರ ಪ್ರಕಾರ ಕೊಡಬೇಕು ಅಂತ. ಅದೇ ರೀತಿಯಲ್ಲಿ ಸುಮಾರು 18 ಅಧ್ಯಕ್ಷಗಳನ್ನ ಬದಲಾವಣೆ ಮಾಡ್ತಾಯಿದ್ದಾರೆ, ಜಿಲ್ಲಾಧ್ಯಕ್ಷಗಳನ್ನ ಬದಲಾವಣೆ ಮಾಡ್ತಾಯಿದ್ದಾರೆ. ಅದರಲ್ಲಿ ಕೆಲವರು ಚೇರ್ಮನ್ಗಳಾಗಿದ್ದಾರೆ, ಕೆಲವರು ಭಾಳ ಲಾಂಗ್ ಟೈಮಲ್ಲಿ ಇದ್ದಂಥವರಿದ್ದಾರೆ. ಅದನ್ನು ಈಗಾಗಲೇ AICCಯ ಒಂದು ನಿರ್ದೇಶನದ ಮೇರೆಗೆ KPCC ಅಧ್ಯಕ್ಷರು ಅದರ ಬಗ್ಗೆ ಈಗಾಗಲೇ ಒಂದು ಲಿಸ್ಟನ್ನು ಕೂಡ ಮಾಡಿದ್ದಾರೆ. ಅದು ಶೀಘ್ರದಲ್ಲಿ ಅದಾಗುತ್ತೆ. ಅದರ ಜೊತೆಗೆ ಹೇಗೆ ನಾವು ಬಲಿಷ್ಠವಾಗಿ ಪಕ್ಷನ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಸ್ಥಳೀಯವಾಗಿ ಮುಖಂಡರನ್ನ ಅವರ ಅನಿಸಿಕೆಗಳನ್ನೆಲ್ಲ ಪಡೆದು ನಾವು ಹೇಗೆ ಯಾರನ್ನ ಮಾಡಿದ್ರೆ ಅನುಕೂಲ ಏನು, ಅಥವಾ ಅವ್ರನ್ನ ಕಂಟಿನ್ಯೂ ಮಾಡಬೇಕಾ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಿ ನಿಜವಾಗಿ ಸ್ಥಳೀಯವಾಗಿ ಬೇಕಾದಂಥ ಅವರ ಏನು ಅನಿಸಿಕೆಗಳಿರ್ತದೆ ಅದರ ಪ್ರಕಾರ ಹೋಗ್ತೀವಿ ಹೊರತು ಹೈಕಮಾಂಡ್ ಆಗಲಿ ಅಥವಾ ರಾಜ್ಯದ KPCC ಆಗಲಿ ಅವರೇ ಆದಂಥ ಅವ್ರ ನಿರ್ಧಾರನ ತಗೊಳ್ಳೋವಂಥ ಪರಿಸ್ಥಿತಿ ನಾವು ಮಾಡಲ್ಲ. ನಾವು ಇಲ್ಲಿ ಲೋಕಲ್ ಲೀಡರ್ಗಳನ್ನ ಮತ್ತು ಎಲ್ಲರನ್ನೂ ಕೇಳಿ, ಬ್ಲಾಕ್ ಪ್ರೆಸಿಡೆಂಟ್ಸು ಪ್ರತಿಯೊಬ್ಬರನ್ನು ಕೇಳಿ ಇವಾಗೆಲ್ಲ ಬದಲಾವಣೆ ಆಗಿದೆ. ನಿಮಗೆ ಗೊತ್ತಿರಬೇಕೀಗ ಒಂದೊಂದು ಜಿಲ್ಲೆಗೆ AICCಯಿಂದ ಒಬ್ಬೊಬ್ಬರು ನಾಯಕರನ್ನ ನೇಮಕ ಮಾಡಿದ್ದಾರೆ. ಈಗ ಆಲ್ರೆಡಿ ಗುಜರಾತಿಂದ ಪ್ರಾರಂಭ ಆಗಿದೆ. ಫಾರ್ ಎಕ್ಸಾಂಪಲ್ ನಮ್ಮ ದತ್ತ ಅವರು AICC ಸೆಕ್ರೆಟರಿಗೆ ಒಂದೇ ಒಂದು ಜಿಲ್ಲೆ ಕೊಟ್ಟಿದ್ದಾರೆ ಗುಜರಾತಲ್ಲಿ. ಗುಜರಾತ್ನು ಹಸ್ ಗಿವನ್ ಓನ್ಲಿ ಒನ್ ಡಿಸ್ಟ್ರಿಕ್ಟ್. ಅಲ್ಲಿ DCC ಪ್ರೆಸಿಡೆಂಟ್ ಮಾಡಲಿಕ್ಕೇ ಅವರು ಅಲ್ಲಿ ಹೋಗಿ ಆ DCC ಪ್ರೆಸಿಡೆಂಟ್ನ ಯಾರನ್ನು ಮಾಡಬೇಕು, ಯಾಕೆಂದರೆ ನಾವು ಮುಂಚೆ ಬದಲಾವಣೆ ಮಾಡ್ತಿದ್ವಲ್ಲ ಆ ಸಿಸ್ಟಮ್ ಇಲ್ಲ. ಈಗ ಸ್ಥಳೀಯವಾಗಿ ಎಲ್ಲರ ಜೊತೆ ಬೆರೆತು ನಿಮಗೆ ಯಾರು ಬೇಕು ಅಂತ ಕೇಳಿ ಅಂಥವ್ರನ್ನ ಜಿಲ್ಲಾಧ್ಯಕ್ಷರು ಮಾಡುವಂಥ ಒಂದು ಪರಿಸ್ಥಿತಿನ ಇವಾಗ ಆಲ್ರೆಡಿ ಕೊಟ್ಟಿದ್ದಾರೆ. ಇವಾಗ ಆ ಪ್ರಯೋಗ ಆದ ತಕ್ಷಣಲೇ ನಾವು ಇದರಲ್ಲೂ ಕೂಡ ನಾವು ಆಲ್ರೆಡಿ 18 ಜನ ನಿಮ್ಗೆ ಹೇಳ್ದಂಗೆ ನಾವು ಲಿಸ್ಟ್ ಮಾಡಿದ್ದೀವಿ. ಅವರು AICCದು ಆದೇಶದ ಬಿಕಾಸ್ ಆಫ್ ದಟ್ ಆದೇಶ ನಾವು ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀವಿ. ಇಲ್ಲಿ ಅದೇ ಪಾಲಿಸಿನ ನಾವು ಅಡ್ಯಾಪ್ಟ್ ಮಾಡ್ಕೋತೀವಿ, ಮಾಡ್ಕೋತೀವಿ. ಅದರ ಪ್ರಸ್ತಾವನೆ ಇಲ್ಲ. KPCC ಅಧ್ಯಕ್ಷರು ಮುಂದುವರಿತಾರೆ. ಇಲ್ಲ ಸದ್ಯಕ್ಕಿಲ್ಲ. ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಅದು ನಾವು ಯಾರೂ ಇಲ್ಲಿ ಅದನ್ನು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದು ಯಾವುದೇ ನಿರ್ಧಾರಗಳಾದರೂ AICC ತಗೊಳ್ಳೋವಂಥ ಕಾಲಕ್ಕೆ ತಕ್ಕಂತೆ AICC ತಗೊಳುತ್ತೆ. ಅದನ್ನು ಇಲ್ಲಿ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಜಿಲ್ಲಾಧ್ಯಕ್ಷರುಗಳನ್ನು AICCನೇ ಮಾಡೋದು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಯಾರು ಇಲ್ಲ, ಆ ವಿಚಾರ ಇಲ್ಲ. ಈಗ ಸದ್ಯಕ್ಕಿಲ್ಲ ಅಂತ ಅವರೇ ಹೇಳಿದ್ದಾರೆ, ಡೆಲ್ಲಿ ಅವರೇ ಹೇಳಿದ್ದಾರೆ. ದಟ್ ಇಸ್ ನಾಟ್. ಅದ್ರ ಜೊತೆಗೆ ಇವಾಗ 27 ಅಥವಾ 28ನೇ ತಾರೀಕು ನಾವೇನು ಇವಾಗ ಒಂದು ಪ್ರತಿಭಟನಾ ರ್ಯಾಲಿ ನಾವು ಮಾಡ್ತಾಯಿದ್ದೀವಿ. ನಾವೀಗಾಗಲೇ ಬೆಂಗಳೂರಲ್ಲಿ ನಾವು ಮಾಡಿದ್ವಿ. ಸುಮಾರು 30,000 ಜನನ ಸೇರಿಸಿ ಅವತ್ತೊಂದು ದಿವಸ ದೊಡ್ಡ ಪ್ರಮಾಣದಲ್ಲಿ ಒಂದು ಬೆಲೆ ಏರಿಕೆ ವಿರುದ್ಧ ಮತ್ತು ಸಂವಿಧಾನ ಬಚಾವ್ ಇವೆರಡು ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತು. ಇವಾಗ ನಾವೇನು ಒಂದು ಬೆಳಗಾಮಲ್ಲೇ ಇಲ್ಲೇ ನಾವು ತಗೊಂಡಂಥ ಒಂದು AICC ತಗೊಂಡಂಥ ಕೆಲವು ನಿರ್ಣಯಗಳಿರ್ಬೋದು, ಅಹಮದಾಬಾದಲ್ಲಿ ತಗೊಂಡಂಥ AICC ನಿರ್ಣಯಗಳಿರ್ಬೋದು ಅಧಿವೇಶನದಲ್ಲಿ, ಆ ನಿರ್ಣಯಗಳನ್ನ ನಾವು ಇವತ್ತು ಇಂಪ್ಲಿಮೆಂಟ್ ಮಾಡೋ ದೃಷ್ಟಿಯಿಂದ ಇವತ್ತು ಈಗೆಲ್ಲ ಕಾರ್ಯಕ್ರಮಗಳನ್ನ ನಾವು ಹಾಕ್ಕೋತಾ ಇದ್ದೀವಿ. ಅದರ ಪ್ರಕಾರ ಫಸ್ಟು ಬೆಳಗಾಮಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ AICCನ ಉದ್ದೇಶ. ಏಕೆಂದರೆ ಯಾವುದೇ ಕಾರ್ಯಕ್ರಮನ ನಾವು ಬೆಳಗಾಮಿಂದ ಸ್ಟಾರ್ಟ್ ಮಾಡಿದಂಥವು ಎಲ್ಲ ನಾವು ಸಕ್ಸಸ್ ಆಗಿದ್ದೀವಿ. ಇಲ್ಲಿ ನಾಯಕರುಗಳು ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಇಲ್ಲಿ ಇದನ್ನು ಆರ್ಗನೈಸ್ ಮಾಡಿ ಒಂದು ಒಳ್ಳೆ ಮೆಸೇಜನ್ನ ಕಳಿಸೋವಂಥ ಪ್ರವೃತ್ತಿ ಬೆಳಗಾಂ ಜಿಲ್ಲೆಯಲ್ಲಿ ಸಿಕ್ಕಿದೆ. ಅದರಿಂದ ಇವ್ರ ಮೇಲಿರುವಂಥ ಜಾಸ್ತಿ ಕಾನ್ಫಿಡೆನ್ಸ್ ಇರೋದ್ರಿಂದ AICCಗೆ KPCCಗೆ ಈಗ ಆಲ್ರೆಡಿ ನಮ್ಮ ನಾಯಕರುಗಳು ಇವ್ರ ಜೊತೆ ಮಾತಾಡಿದ್ದಾರೆ. 27 ಅಥವಾ 28ನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಸುಮಾರು 30,000 ಜನ ಸೇರುವಂಥ ಒಂದು ವ್ಯವಸ್ಥೆ ಇದೆ. ಸೇರಿಸಿ ದೊಡ್ಡ ಮಟ್ಟದಲ್ಲಿ ಇದನ್ನು ಮಾಡಬೇಕು ಅಂತ ಅದಕ್ಕೆ ನಾವು ಆ ಗ್ರೌಂಡನ್ನು ಕೂಡ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಿಂದ ಆ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಮಂತ್ರಿಗಳು ಅವತ್ತು ಅಟೆಂಡ್ ಆಗ್ತಾರೆ. 32 ಜನ ಮಂತ್ರಿಗಳು ಕೂಡ ಅವತ್ತೊಂದು ದಿವಸ ಕಾರ್ಯಕ್ರಮದ ಅಟೆಂಡ್ ಆಗ್ತಾರೆ. CM ಬರ್ತಾರೆ, KPCC ಅಧ್ಯಕ್ಷರು ಬರ್ತಾರೆ, ಮತ್ತು ಎಲ್ಲ ನಾಯಕರುಗಳು, ಸೀನಿಯರ್ ಲೀಡರ್ಸ್ಗಳು, ಮತ್ತು ಇದು ನಮ್ಮ CP ಕಾಂಗ್ರೆಸ್ ಪ್ರೆಸಿಡೆಂಟು, ಗೌರವಾನ್ವಿತ ಕಾಂಗ್ರೆಸ್ ಅಧ್ಯಕ್ಷರು ಇರ್ತಾರೆ, GSO ಇರ್ತಾರೆ, ನಮ್ಮ ವೇಣುಗೋಪಾಲ್ ಅವರು, ಮತ್ತು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇರ್ತಾರೆ. ಇದು ಒಂದು ದೊಡ್ಡ ಮೆಸೇಜ್ ಆಗಬೇಕು. ಯಾಕೆಂತಂದರೆ BJPನವರು ಸುಳ್ಳು ಹೇಳ್ಕೊಂಡು ಬರೀ ಕರ್ನಾಟಕದಲ್ಲಿ ಮಾತ್ರ ನಾವು ಇದನ್ನು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ, ಅದೆಲ್ಲ ಕರ್ನಾಟಕ ಸರ್ಕಾರ ದಿವಾಳಿ ಆಗಿದೆ ಅಂತ ಒಂದು ಸುಳ್ಳು ಆರೋಪ ಮಾಡ್ತಾರೆ. ಡೆಲ್ಲಿನಲ್ಲಿ ಅವರು ಗ್ಯಾರಂಟಿ ಕೊಟ್ಟಿಲ್ವಾ? 2,500 ರೂಪಾಯಿ ಮಹಿಳೆಯರು ಕೊಡ್ತಾ ಇದ್ದಾರೆ, ಬಸ್ಸು ಫ್ರೀ ಕೊಟ್ಟಿದ್ದಾರೆ, ಎಲೆಕ್ಟ್ರಿಸಿಟಿ 200 ಯೂನಿಟ್ ಕೊಟ್ಟಿದ್ದಾರೆ, ಅದೇ ರೀತಿ ಹರಿಯಾಣದಲ್ಲಿ ಕೊಟ್ಟಿದ್ದಾರೆ, ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ, ಪ್ರತಿಯೊಂದು ಕಡೆನೂ ಕೊಟ್ಟಿದ್ದಾರೆ. ಅವರು ಮಧ್ಯಪ್ರದೇಶದಲ್ಲಿ ಕೊಟ್ಟಿದ್ದಾರೆ. ಅದು ಇಲ್ಲಿ ಮಾತಾಡಬೇಕಾದ್ರೆ ಬೇರೆ ಕಡೆನೂ ಯೋಚನೆ ಮಾಡಬೇಕು. ನಾವು ಕೊಟ್ಟ ಮೇಲೆ ಗ್ಯಾರಂಟಿನ ಅದು ಈಗ ಗ್ಯಾರಂಟಿ ಮೋದಿಯವರು ಕಾಪಿ ಮಾಡಿಬಿಟ್ಟಿದ್ದಾರೆ. ಇವಾಗ ಎಲ್ಲ ಕಡೆನೂ ಕೊಟ್ಟಿದ್ದಾರೆ. ಗ್ಯಾರಂಟಿ ಕೊಡೋದು ತಪ್ಪು ಅನ್ನೋ ಮನೋಭಾವನೆ ಇರಬಾರ್ದು. ಇಡೀ ದೇಶದಲ್ಲಿ ತಮಿಳ್ನಾಡಲ್ಲಿ ಕೊಡ್ತಾ ಇರೋವಂಥ ಇದು ಏನು ಜನಗಳಿಗೆ ಕೊಡ್ತಾ ಇರೋವಂಥ ಒಂದು ಏನು ಇದೆಲ್ಲ ಇದೆ, ಸಹಕಾರ ಇದೆ, ಅದನ್ನು ದೇಶದಲ್ಲಿ ಎಲ್ಲೂ ಕೊಟ್ಟಿಲ್ಲ. ಹಂಗಂದ್ಬಿಟ್ಟು ತಮಿಳ್ನಾಡು ಬಿದ್ದೋಗ್ಬಿಟ್ಟಿದೆಯಾ? ಆಗಿಲ್ಲ.
ದೇಶದಲ್ಲಿ ಪ್ರಗತಿಲಿರುವಂಥ ಸ್ಟೇಟ್ಗಳಲ್ಲಿ ಇವತ್ತು ತಮಿಳುನಾಡು ಕೂಡ 4ನೇ ಪ್ಲೇಸಲ್ಲಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇವತ್ತೊಂದು ದಿವಸ ನೀವು ಒಂದು ಯೋಚನೆ ಮಾಡಬೇಕು, ಇದೇ ಮೋದಿ ಅವರು ಅಮೇರಿಕ ಜೊತೆ ಒಳ್ಳೆ ಬಾಂಧವ್ಯ ಇದೆ ಅಂತಾರೆ, ಅಲ್ಲಿ ಇವತ್ತು ಅವ್ರು ತಗೊಂಡಿರೋ ಟ್ರಂಪ್ ಅವರು ತಗೊಂಡಿರೋವಂಥ ನಿರ್ಧಾರದಿಂದ ಮೇಜರ್ ಆಗಿ ಎಫೆಕ್ಟ್ ಆಗ್ತಾ ಇರೋದು ಕರ್ನಾಟಕಕ್ಕೆ. ಸುಮಾರು 26% ಇವತ್ತು ನಮ್ಮ ಕರ್ನಾಟಕದ ಎಕ್ಸ್ಪೋರ್ಟ್ಗೆ ಇವತ್ತೊಂದು ದಿವಸ ತೊಂದರೆ ಆಗ್ತಾ ಇದೆ. ಏಕೆಂದರೆ IT ಇರ್ಬೋದು, ಕಾಫಿ ಇರ್ಬೋದು, ಅಥವಾ ಸಾಂಬಾರು ಪದಾರ್ಥಗಳಿರ್ಬೋದು, ಮತ್ತು ಎಲ್ಲ ಪದಾರ್ಥಗಳನ್ನು ನಮ್ಮ ಕರ್ನಾಟಕ ತುಂಬ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾ ಇದೆ. ಅದಕ್ಕೆ ಎಫೆಕ್ಟ್ ಆಗ್ತಾ ಇರೋದು ಕರ್ನಾಟಕದ ಮೇಲೆ ಜಾಸ್ತಿ. ಅದನ್ನು ನಾವು ಯೋಚನೆ ಮಾಡ್ತಾ ಇಲ್ಲ. ಈಗ ತಾನೇ ನಮ್ಮ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳೋದು, ಕ್ರೂಡ್ ಆಯಿಲ್ ರೇಟು ನಿಮಗೂ ಗೊತ್ತಿದೆ, ನೀವೆಲ್ಲ ಮೀಡಿಯಾದವ್ರು ನಾವು ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ. 2014ರಲ್ಲಿ 140 ಇತ್ತು, 120 ಇತ್ತು, $120 ಇತ್ತು ಒಂದು ಬ್ಯಾರಲ್ಗೆ. ಅವತ್ತೊಂದು ದಿವಸ 60 ರೂಪಾಯಿ ಡೀಸೆಲ್ ಕೊಡ್ತಿದ್ವಿ, 70 ರೂಪಾಯಿನ ಪೆಟ್ರೋಲ್ ಕೊಡ್ತಾಯಿದ್ವಿ. ಆದರೆ ಇವತ್ತು $62 ಆಗಿದೆ ಒಂದು ಕ್ರೂಡ್ ಆಯಿಲ್ ಇದಕ್ಕೆ ಬ್ಯಾರಲ್ಗೆ. ಆದರೆ ಇವತ್ತು ಎಷ್ಟು ದಿವಸ ನೀವು ಎಷ್ಟು ಕೊಡ್ತಾ ಇದ್ದೀರ ನೀವು ಅನ್ನೋದನ್ನು ಯೋಚನೆ ಮಾಡಿ. ಅಂದರೆ ಆ ರೇಟು ಜಾಸ್ತಿ ಆದಾಗ ಅದನ್ನು ಕಮ್ಮಿ ಮಾಡಬೇಕು ಅನ್ನೋ ವಿವೇಚನೆ ಇಲ್ಲ. ಅದರಿಂದ ಎಷ್ಟು ರೇಟು ಜಾಸ್ತಿ ಆಗ್ತವೆ ಅಂತ ಗೊತ್ತಿದೆ ಅಂದರೆ ಇವತ್ತು ಕರ್ನಾಟಕ ಮಾಡ್ತಾ ಇದೆಯಾ ಅಥವಾ BJP ಮಾಡ್ತಾ ಇದೆಯಾ? 2014ರಿಂದ ಇಲ್ಲಿವರೆಗೆ ತಗೊಂಡ್ರೆ ನಿಮ್ಗೆಲ್ಲ ಇರ್ಬೋದು, ನೀವೆಲ್ಲರೂ ಸಾಲ ತಗೊಂಡಿರ್ತೀರ, ಯಾವುದೋ ಕ್ರೆಡಿಟ್ ಕಾರ್ಡ್ ಮೇಲೆ ಸಾಲ, ಅದು ಇದ್ರ ಮೇಲೆ. 2014ರಲ್ಲಿ ಅವತ್ತೊಂದು ದಿವಸ ಇದ್ದಂಥ 5,000 ಕೋಟಿ ಸಾಲ ಇದ್ದರೆ ಇವತ್ತು 22,000 ಕೋಟಿ ಸಾಲ ಇವತ್ತೊಂದು ದಿವಸ ಇವತ್ತು ಯಾರು ಕಾರ್ಡ್ ಹೋಲ್ಡರ್ಸು ಮಧ್ಯಮ ವರ್ಗದವರು ಇವತ್ತು ಸಾಲ ಮಾಡುವಂಥ ಪರಿಸ್ಥಿತಿಯನ್ನು ತಂದಿದ್ದಾರೆ ಅಂತ ಅಂದರೆ BJP ಮಾಡಿರುವಂಥದ್ದು. ಗೋಲ್ಡ್ ಲೋನು ನೀವೊಂದು ಬರೀ 4 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತೊಂದು ದಿವಸ ಸುಮಾರು 75% ಇವತ್ತು ಜಾಸ್ತಿ ಆಗಿದೆ ಗೋಲ್ಡ್ ಲೋನ್ ತಗೊಳ್ಳೋವಂಥದ್ದು. ಇದು ಕೇಂದ್ರ ಸರ್ಕಾರ ತಗೊಂಡಂಥ ನಿರ್ಧಾರಗಳಿಂದ ಇದೆಲ್ಲ ಆಗಿದೆ. ಇದನ್ನೆಲ್ಲ ನಾವು ಹೋರಾಟ ಮಾಡಬೇಕಾಗಿದೆ. ಆಮೇಲೆ ಸಂವಿಧಾನನ ಬಚಾವ್ ಮಾಡಲಿಲ್ಲ ಅಂದರೆ, ಉಳಿಸ್ಲಿಲ್ಲ ಅಂದರೆ ಇವತ್ತು ಸಂವಿಧಾನನ ಇವತ್ತು ದುರುಪಯೋಗ ಪಡಿಸ್ಕೊಂಡು ಇವತ್ತು ನಿಮಗೆ ಗೊತ್ತಿದೆ, ಮಹಾರಾಷ್ಟ್ರ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಎಲ್ಲ ಕಡೆ ಯಾವ್ಯಾವ ರಾಜಕಾರಣಿಗಳನ್ನ ED IT ರೈಡ್ ಮಾಡಿದ್ರು ಅವರೆಲ್ಲರೂ ಕೂಡ ಆ ಪಕ್ಷ ಸೇರಿದ ಮೇಲೆ ಇವತ್ತೊಂದು ದಿವಸ ಮೀಸೆ ತಿರುಗಿಸ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಆಗಿದೆ. ಅವರೆಲ್ಲ ಮಂತ್ರಿಗಳಾಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಇವತ್ತು ಅವ್ರ ಮೇಲೆ ಯಾವ ಕೇಸ್ಗಳು ಇಲ್ಲ. ಆದರೆ ವಿರೋಧ ಪಕ್ಷಗಳ ಮೇಲೇ ಇವತ್ತು ನಡೆದಂಥ ಇವಾಗ 2014ರಿಂದ 24 ತನಕ ನಡೆದಿರುವಂಥ ED ರೈಡ್ಗಳಲ್ಲಿ 92% ಆಪೋಸಿಷನ್ ಪಾರ್ಟಿಯವ್ರ ಮೇಲೆ ಇವತ್ತು ನಡೆದಿರುವಂಥ ED ದಾಳಿಗಳು, IT ದಾಳಿಗಳು. ಕೇವಲ 6% ಮಾತ್ರ ಇವತ್ತು ಆಡಳಿತ ಪಕ್ಷದವ್ರ ಮೇಲೆ ನಡೆದಿದೆ. ಇದರಲ್ಲಿ ತಿಳ್ಕೊಳ್ಳಿ, ಇದು ನಿಜವಾಗ್ಲೂ ಇಂಡಿಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಅಥವಾ ಏನು ಮಾಡ್ತಾ ಇದ್ದಾರೆ ಅಂತ. ಆಗಲೇ ಲಕ್ಷ್ಮಿ ಅವರು ಹೇಳಿದ್ರು ಯಾವುದು ನ್ಯಾಷನಲ್ ಹೆರಾಲ್ಡ್ ವಿಚಾರದಲ್ಲಿ, ಅದ್ರ ಪೂರ ನೀವು ನೋಡೋಕೆ ಹೋದರೆ ಅದರಲ್ಲಿ ಯಾವುದೇ ತಿರುಳಿಲ್ಲ. ಯಾಕೆ ಅಂತ ಅಂದರೆ 90 ಕೋಟಿನ ದುರುಪಯೋಗ ಪಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. 90 ಕೋಟಿನ ಅಲ್ಲಿಗೆ ಕೊಟ್ಟಿರುವಂಥದ್ದು ಅದು ಯಾವುದೋ ಅದು ಟ್ರಸ್ಟ್, ಅದು ನೆಹರು ಅವರು ಸ್ಥಾಪನೆ ಮಾಡಿದಂಥ ಪತ್ರಿಕೆ ನ್ಯಾಷನಲ್ ಹೆರಾಲ್ಡು. AJL ಅನ್ನೋ ಕಂಪ್ನಿ ಏನಿದೆ, ಆ AJL ಅನ್ನೋ ಒಂದು ಟ್ರಸ್ಟು 2002ರಿಂದ 2010 ತನಕ ಡಿಫಂಕ್ ಆಗಿತ್ತು. ಅದನ್ನು ರಿವೈವ್ ಮಾಡಬೇಕು ಅನ್ನೋ ಕಾರಣಕ್ಕೆ ಯಾರ್ಯಾರು ದೇಣಿಗೆ ಕೊಡ್ತಾರೋ ಅದನ್ನು ಕಾಂಗ್ರೆಸ್ ಅಕೌಂಟ್ ತಗೊಂಡು ಒಂದೇ ಸರಿ 90 ಕೋಟಿ ಕೊಟ್ಟಿದ್ದಲ್ಲ, ಅದು ಹಂತವಾಗಿ ಕೊಟ್ಟಂಥ ದುಡ್ಡುಗಳು. ಅದು 10 ವರ್ಷಗಳಲ್ಲಿ ದೇಣಿಗೆ ಕೊಟ್ಟಂಥ ದುಡ್ಡು ಅದನ್ನು ತಗೊಂಡಿರುವಂಥದ್ದು. ಅದನ್ನು ಇವರೇನು ಹೇಳ್ತಾರೆ, ಹಣನ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ಯಾರೂ ಅದರಲ್ಲಿ ನಾನ್ ಪ್ರಾಫಿಟ್ ಮೇಕಿಂಗ್ ಕಂಪನಿ ಯಾರೂ ದುಡ್ಡನ್ನು ತಗೊಳ್ಳಿಕ್ಕೆ ಬರೋದಿಲ್ಲ. ಅದರಲ್ಲಿ 5,000 ಕೋಟಿ 6,000 ಕೋಟಿ ITನೇ ಅದನ್ನು ಮಾಡಿದೆ. ಎಷ್ಟ್ರದ್ದು ಅದು ಅಂತ ಅಂದ್ಬಿಟ್ಟು ಅದನ್ನು ಜಸ್ಟ್ 359 crores ಇವತ್ತು 2,000 ಕೋಟಿ 4,000. ಅವ್ರದ್ದು ಉದ್ದೇಶ ಇಷ್ಟೇ, ಕಾಂಗ್ರೆಸ್ ಪಕ್ಷನ ತೇಜಾವಧೆ ಮಾಡಬೇಕು. ಈಗ ರಾಹುಲ್ ಗಾಂಧಿ ಅವ್ರನ್ನ ಮತ್ತು ಸೋನಿಯಾ ಗಾಂಧಿ ಅವ್ರನ್ನ ತೇಜಾವಧೆ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದು ಮಾಡ್ತಾ ಇದೆ. ಅದು BJPಯ ಹುನ್ನಾರ. ಇವತ್ತು ಒಬ್ಬ ಅದ್ವಿತೀಯ ನಾಯಕ, ಕರ್ನಾಟಕದಿಂದ ಒಬ್ಬ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ACCನಲ್ಲಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾಗ ನಾವೊಂದು ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮ ರಾಜ್ಯದ ಒಬ್ಬ ವ್ಯಕ್ತಿ, ಒಬ್ಬ ಸಾಮಾನ್ಯ ವರ್ಗದ ಒಬ್ಬ ಮನುಷ್ಯ ಇವತ್ತು ACC ಅಧ್ಯಕ್ಷರಾಗಿದ್ದಾರೆ ಅಂತಂದ್ರೆ ನಾವು ಹೆಮ್ಮೆ ಪಡಬೇಕಾ? ಅವ್ರ ಮೇಲೆ ನಾವು ಗದಪ್ರಹಾವ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ. ಅದನ್ನು ಮಾಡ್ತಾರೆ ಅಂತಂದರೆ BJPನವರು ಅವ್ರ ಮೇಲೆ ಮಾಡ್ತಾ ಇರೋಂಥ ಹುನ್ನಾರ ಬಿಟ್ಟರೆ ಬೇರೆ ಏನೂ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ನಮಗೆ ಎಲ್ಲ ನೀವು ಸಹಕಾರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.